ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋದಾದ್ರೆ, ನಿನ್ನೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 483 ಪಾಯಿಂಟ್ಸ್ 1.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿ 1% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಡೌ ಜೋನ್ಸ್ ನಿನ್ನೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 296 ಪಾಯಿಂಟ್ಸ್ 1.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ, ನೋಡಬಹುದು. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ FIS DIS ಆಕ್ಟಿವಿಟೀಸ್ ನೋಡಿದರೆ, ನಿನ್ನೆ FIS ನೋಡಬಹುದು 3398 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 3507 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. FIS ಇಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. DIS ಕಂಟಿನ್ಯೂಸ್ ಆಗಿ ನೆಟ್ ಬೈಯಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, BML ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿಯಿಂದ 1888 ಕೋಟಿ ಆರ್ಡರ್ ಸಿಕ್ಕಿದೆ. ಈ 1800 ಕೋಟಿ ಅಥವಾ ನಿಯರ್ಲಿ 1900 ಕೋಟಿ ಆರ್ಡರ್ ನ ಕಾರಣಕ್ಕೆ BML ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಥವಾ ONGC ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಆಯಿಲ್ ಇಂಡಿಯಾದ ಜೊತೆ ಜಾಯಿಂಟ್ ಆಪರೇಟಿಂಗ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದೆ. 3 ಆಯಿಲ್ ಬ್ಲಾಕ್ ಗೆ ಸಂಬಂಧಪಟ್ಟಂತೆ, ಈ ಜಾಯಿಂಟ್ ಆಪರೇಟಿಂಗ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ONGC ಜೊತೆಗೆ ಆಯಿಲ್ ಇಂಡಿಯಾ ಎರಡು ಕಂಪನಿಗಳು ಕೂಡ ಫೋಕಸ್ ಅಲ್ಲಿರುತ್ತವೆ. ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಈ ಎರಡು ಶೇರುಗಳಲ್ಲಿ ಅಂತ. ನಂತರ ಕೊಹ್ಯಾನ್ಸ್ ಲೈಫ್ ಸೈನ್ಸಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಈ ಕಂಪನಿ NJ ಬಯೋದಲ್ಲಿ $10 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ತನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ ಕೈ ಹಾಕಿದೆ. CGMP ಬಯೋ ಕಂಜುಗೇಷನ್ ಕೇಪಬಿಲಿಟೀಸ್ ಅನ್ನ ಕಂಪನಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದೆ ಈ ಇನ್ವೆಸ್ಟ್ಮೆಂಟ್ ನ ಮೂಲಕ. ಈ ಸುದ್ದಿಯ ಕಾರಣಕ್ಕೆ ಕೊಹ್ಯಾನ್ಸ್ ಲೈಫ್ ಸೈನ್ಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಫೋಕಸ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿ ಕಾರಣಕ್ಕೆ ಅಂತ. ನಂತರ PN ಗಾಡ್ಗಿಲ್ ಜ್ಯುವೆಲರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮಹಾರಾಷ್ಟ್ರದ ನಾಸಿಕ್ ಅಲ್ಲಿ ಹೊಸ ಸ್ಟೋರ್ ಅನ್ನ ಓಪನ್ ಮಾಡಿದೆ. ಈ ಹೊಸ ಸ್ಟೋರ್ ಓಪನ್ ಮಾಡಿರೋ ಕಾರಣಕ್ಕೆ PN ಗಾಡ್ಗಿಲ್ ಜ್ಯುವೆಲರ್ಸ್ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತಾ ಈ ಸುದ್ದಿಯ ಕಾರಣಕ್ಕೆ ಅಂತ. ನಂತರ FSN ಇ ಕಾಮರ್ಸ್ ಅಥವಾ ನೈಕಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ನಡ್ಜ್ ವೆಲ್ನೆಸ್ ಅಲ್ಲಿ 40% ಸ್ಟೇಕ್ ಅನ್ನು ತಗೊಂಡಿದೆ. ಈ ಸ್ಟೇಕ್ ತಗೊಂಡಿರೋ ಕಾರಣಕ್ಕೆ ಅಥವಾ ಅಕ್ವಿಸಿಷನ್ ಮಾಡಿರೋ ಕಾರಣಕ್ಕೆ FSN ಇ ಕಾಮರ್ಸ್ ವೆಂಚರ್ಸ್ ಅಥವಾ ನೈಕಾ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ವೋಡಾಫೋನ್ ಐಡಿಯಾ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಆದಿತ್ಯ ಬಿರ್ಲಾ ರಿನ್ಯೂವಬಲ್ಸ್ ಅಲ್ಲಿ ಸ್ಟೇಕ್ ಅನ್ನು ತಗೊಂಡಿದೆ. ಸೋಲಾರ್ ಅಂಡ್ ವಿಂಡ್ ಎನರ್ಜಿ ಜನರೇಟ್ ಮಾಡುವಂತ ಆದಿತ್ಯ ಬಿರ್ಲಾ ರಿನ್ಯೂವಬಲ್ ಎನರ್ಜಿ ಕಂಪನಿಯಲ್ಲಿ 26% ಸ್ಟೇಕ್ ಅನ್ನು ತಗೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ವೋಡಾಫೋನ್ ಐಡಿಯಾನು ಕೂಡ ಅಬ್ಸರ್ವ್ ಮಾಡಬಹುದು. ಬಹುಶಃ ವೋಡಾಫೋನ್ ಟವರ್ಸ್ ಏನಿದೆ ಅದಕ್ಕೆ ಎನರ್ಜಿ ಸಪ್ಲೈಗ ಏನಕ್ಕೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. 26% ಸ್ಟೇಕ್ ಅನ್ನು ತಗೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ವೋಡಾಫೋನ್ ಐಡಿಯಾನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 1100 ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿದೆ ಪ್ರೈವೇಟ್ ಪ್ಲೇಸ್ಮೆಂಟ್ ನ ಮೂಲಕ. ಈ ಫಂಡ್ ರೈಸ್ ಡಿಸಿಷನ್ ನ ಕಾರಣಕ್ಕೆ RCF ಅಥವಾ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇವತ್ತು ಅಂತ. ನಂತರ ಚಾಲೆಟ್ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಉತ್ತರಾಖಂಡ್ ಅಲ್ಲಿ 18,800 ಸ್ಕ್ವೇರ್ ಮೀಟರ್ ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡಿದೆ. ಹೈ ಎಂಡ್ ಮಾರ್ಕೆಟ್ ಗೆ ಎಂಟ್ರಿ ಆಗ್ಲಿಕ್ಕೆ ಉತ್ತರಾಖಂಡ್ ಅಲ್ಲಿ ಸುಮಾರು 60 ಕೋಟಿಗೆ ಈ ಲ್ಯಾಂಡ್ ಪರ್ಚೇಸ್ ಅನ್ನು ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಚಾಲೆಟ್ ಹೋಟೆಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಥರ್ಮ್ಯಾಕ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಹೈಡ್ರೋಜನ್ ಪ್ರೋ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಆಲ್ಕಲೈನ್ ವಾಟರ್ ಎಲೆಕ್ಟ್ರೋಲೈಸಿಸ್ ಸೊಲ್ಯೂಷನ್ಸ್ ಅನ್ನ ಇಂಡಿಜಿನೈಸ್ ಮಾಡಲಿಕ್ಕೆ, ಅದರಲ್ಲೂ ಎಸ್ಪೆಷಲಿ ಲಾರ್ಜ್ ಸ್ಕೇಲ್ ಹೈಡ್ರೋಜನ್ ಪ್ರಾಜೆಕ್ಟ್ಸ್ ಅಲ್ಲಿ ಈ ಇಂಡಿಜಿನೈಸೇಷನ್ ಮಾಡುವಂತ ಕಾರಣಕ್ಕೆ ಹೈಡ್ರೋಜನ್ ಪ್ರೋ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ಸುದ್ದಿಯ ಕಾರಣಕ್ಕಾಗಿ ಥರ್ಮ್ಯಾಕ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಬರುತ್ತೆ ಇವತ್ತು ಅಂತ. ನಂತರ ಅಪೋಲೋ ಹಾಸ್ಪಿಟಲ್ಸ್ ಅಂಡ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನದೇ ಆರ್ಮ್ ಅಪೋಲೋ ಗ್ಲೆನಗಲ್ಸ್ ಅಲ್ಲಿ 85 ಲಕ್ಷ ಷೇರುಗಳನ್ನ ಅಕ್ವೈರ್ ಮಾಡಿಕೊಂಡಿದೆ 8.5 ಕೋಟಿಗೆ. ಈ ಅಕ್ವಿಸಿಷನ್ ನ ಕಾರಣಕ್ಕೆ ಅಪೋಲೋ ಹಾಸ್ಪಿಟಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ.
ನಂತರ ಗುಜರಾತ್ ಇಂಡಸ್ಟ್ರೀಸ್ ಪವರ್ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 2025 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ನ ಕಾರಣಕ್ಕೆ ಗುಜರಾತ್ ಇಂಡಸ್ಟ್ರೀಸ್ ಪವರ್ ಕಂಪನಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರಬಹುದು ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ EMS ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. EMS ರಿಯಲ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಕಂಪನಿಯಲ್ಲಿ 100% ಸ್ಟೇಕ್ ಅನ್ನು ಅಕ್ವೈರ್ ಮಾಡಿಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಅಕ್ವಿಸಿಷನ್ ನ ಕಾರಣಕ್ಕೆ EMS ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ 197 ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ RBI ಇಂದ ಒಂದು ಅಪ್ರೂವಲ್ ಸಿಕ್ಕಿದೆ ಪೇಮೆಂಟ್ ಅಗ್ರಿಗೇಟರ್ ಆಗಿ ಕೆಲಸ ಮಾಡಲಿಕ್ಕೆ. ಈ ಪೇಮೆಂಟ್ ಅಗ್ರಿಗೇಟರ್ ಅಪ್ರೂವಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಹಾಗಾಗಿ ಪೇಟಿಎಂ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ಶಕ್ತಿ ಪಂಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ. 1037 ಕೋಟಿ ಆರ್ಡರ್ ಶಕ್ತಿ ಪಂಪ್ಸ್ಗೆ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಒಳ್ಳೆ ಸುದ್ದಿ, ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಶಕ್ತಿ ಪಂಪ್ಸ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಏನು ಇವತ್ತಿನ ರಿಸಲ್ಟ್ಸ್ ಕಡೆ ಬಂದ್ರೆ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ. ಇವತ್ತು ಕೂಡ ನೋಡಬಹುದು ಲಿಸ್ಟ್ ದೊಡ್ಡದೇ ಇದೆ, ಸಣ್ಣದೇನಲ್ಲ. AIA ಇಂಜಿನಿಯರಿಂಗ್, ಅಗರ್ವಾಲ್, ಅಂಬಿಟ್, ಬಾಲಕೃಷ್ಣ, BPCL ನ ರಿಸಲ್ಟ್ ಇದೆ, ಕ್ಯಾಂಪಸ್ ಆಕ್ಟಿವೇರ್ ಇದೆ. ಹೀಗೆ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಆಕ್ಚುಲಿ ನಿನ್ನೆ ನಾನು ರಿಸಲ್ಟ್ಸ್ ಅನ್ನ ಕವರ್ ಮಾಡಕ್ಕಾಗ್ಲಿಲ್ಲ, ಸ್ವಲ್ಪ ಹೊರಗಡೆ ಇದೆ, ಹಾಗಾಗಿ ಎರಡನೇ ವಿಡಿಯೋ ಕವರ್ ಮಾಡಿಲ್ಲ. ಕೆಲವರು ಇದರ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದೀರಿ, ಯಾಕೋ ಇತ್ತೀಚೆಗೆ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ, ವಿಡಿಯೋಗಳು ಮುಂಚೆ ತರ ಬರ್ತಾ ಇಲ್ಲ ಅಂತ. ಖಂಡಿತ ಅದಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗಿರೋದು ಕಾರಣ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಸ್ಪೆಸಿಫಿಕ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದ್ರೆ ಯೂಟ್ಯೂಬ್ ಸ್ಟ್ರೈಕ್ ಗಳನ್ನ ಕೊಡ್ತಿದೆ. ಹಾಗಾಗಿ ಅನಿವಾರ್ಯವಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ಒಂದೆರಡು ವಿಡಿಯೋ ಆಗ್ತಾ ಇಲ್ಲ, 5 ವಿಡಿಯೋ ಆಗ್ತಾ ಇದ್ದರು 3 ವಿಡಿಯೋ ಆಗ್ತಾ ಇದೀವಿ ಅಷ್ಟೇ. ಬಟ್ ನಿನ್ನೆ 2 ವಿಡಿಯೋ ಹಾಕಕ್ಕಾಗಿದ್ದು, ನಾನು ಸ್ವಲ್ಪ ಬಿಸಿ ಇದ್ದಿದ್ರಿಂದ. ಜಾಸ್ತಿ ವಿಡಿಯೋ ಬರೋದಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗಿರೋದಲ್ಲ, ಕೆಲವು ರೆಸ್ಟ್ರಿಕ್ಷನ್ಸ್ ಬರ್ತಾ ಇದೆ, ರೆಗ್ಯುಲೇಟರಿ ರೆಸ್ಟ್ರಿಕ್ಷನ್ಸ್ ಕೂಡ ಇದೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದನ್ನೇನು ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸೆಬಿ ಯಾವ ರೀತಿಯ ಆಕ್ಷನ್ ತಗೊಳ್ಳುತ್ತಿದೆ ಅಂತ. ಹಾಗಾಗಿ ಆ ರೂಲ್ಸ್ ಗಳನ್ನ ಯೂಟ್ಯೂಬ್ ಕೂಡ ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿನೇ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡೋದು ಸಾಧ್ಯ ಆಗ್ತಿಲ್ಲ. ನ್ಯೂಸ್ ಅನ್ನೇ ಎಷ್ಟು ಕವರ್ ಮಾಡೋದು, ಹಾಗಾಗಿ ಸಾಧ್ಯವಾದಷ್ಟು ಎಲ್ಲ ನ್ಯೂಸ್ ಅನ್ನು ಒಂದರಲ್ಲೇ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಬಹುಶಃ ನೀವು ಅಬ್ಸರ್ವ್ ಮಾಡಿರ್ತೀರಿ, ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಗಳಿರ್ತವೆ, ಅದನ್ನ ಸಪರೇಟ್ ವಿಡಿಯೋನೇ ಮಾಡಬಹುದು. ಬಟ್ ಎಲ್ಲ ನ್ಯೂಸ್ ಅನ್ನು ಒಂದರಲ್ಲೇ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನಾನು ವಿಡಿಯೋ ಕಡಿಮೆ ಮಾಡಿದ್ರೆ ಆಕ್ಚುಲಿ ನನಗೆ ಲಾಸ್, ಅದು ನಿಮಗೆ ಅನ್ನೋದಕ್ಕಿಂತ ವಿಡಿಯೋ ಜಾಸ್ತಿ ಮಾಡಿದಷ್ಟು ಲಾಭ ನನಗೆ ಜಾಸ್ತಿ. ಹಾಗಾಗಿ ಲಾಭನ ಯಾರು ಕಳ್ಕೊಳ್ತಾರೆ ಹೇಳಿ? ಅನಿವಾರ್ಯ ಕಾರಣಗಳಿಂದ ಮಾಡ್ತಾ ಇಲ್ಲ ಅಷ್ಟೇ, ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ. ಅಂದ್ರೆ ಏನು ಮಾಡಕ್ಕಾಗೋದಿಲ್ಲ. ಸಾಧ್ಯವಾದಷ್ಟು ಎಲ್ಲ ಸುದ್ದಿಗಳನ್ನ 3 ವಿಡಿಯೋದಲ್ಲಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಬಹುಶಃ ನೀವು ಅದನ್ನ ಅಬ್ಸರ್ವ್ ಮಾಡಿರಬಹುದು. ಮಧ್ಯೆ ಮಧ್ಯೆ ಕೆಲವೊಂದ್ಸಲ ವಿಡಿಯೋ ಎಕ್ಸ್ಟ್ರಾ ಕೂಡ ಆಗ್ತಾ ಇದೆ. ಆಸ್ ಪರ್ ರೂಲ್ಸ್ ನಾನೇನೆಲ್ಲ ಮಾಡಬಹುದು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಕವರ್ ಮಾಡೋಕೆ ಸಾಧ್ಯ ಆದ್ರೆ ಖಂಡಿತ ಮಾಡ್ತೀನಿ, ಅದರಲ್ಲೇನು ಡೌಟ್ ಇಲ್ಲ. ನೋಡೋಣ, ಮುಂದುವರಿಯೋಣ. ಹಾಗೆ ಇನ್ನು IPO ಕಡೆ ಬಂದ್ರೆ ಬ್ಲೂ ಸ್ಟೋನ್ ಜ್ಯುವೆಲರಿ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಲಾಸ್ಟ್ ಡೇ ಆಗಿರುತ್ತೆ, 13th ಆಗಸ್ಟ್. ನೋಡಬಹುದು ಪ್ರೀಮಿಯಂ ಜಸ್ಟ್ 0.48% ಇದೆ ಆಸ್ ಆಫ್ ನೌ. ನಂತರ ಇನ್ನೂ ಒಂದು IPO ಇದೆ ಇವತ್ತು, ರಿಗಾಲ್ ರಿಸೋರ್ಸಸ್. ಇದು ನಾಳೆ ಲಾಸ್ಟ್ ಡೇ ಆಗಿರುತ್ತೆ. ಪ್ರೀಮಿಯಂ ನೋಡಬಹುದು 31.37% ಇದೆ. ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಆಸ್ ಆಫ್ ನೌ 113 ಪಾಯಿಂಟ್ಸ್ 0.46% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಲ್ಲ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಒಂದೊಳ್ಳೆ ಪಾಸಿಟಿವ್ ಮೊಮೆಂಟಮ್ ಆಸ್ ಆಫ್ ನೌ ನಮಗೆ ಕಾಣ್ತಾ ಇದೆ. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ಓಪನಿಂಗ್ ಗೆ ಖಂಡಿತ ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಆಗ್ಬೋದು ಅಥವಾ ಗಿಫ್ಟ್ ನಿಫ್ಟಿ ಅಲ್ಲಿ ಆಗ್ಬೋದು. ಏನು ಡೌ ಜೋನ್ಸ್ ಕಡೆ ಬಂದ್ರೆ ಇಲ್ಲಿ ಫ್ಲಾಟಿಶ್ ಟ್ರೇಡಿಂಗ್ ಆಗ್ತಾ ಇದೆ ಆಸ್ ಆಫ್ ನೌ. ನೋಡೋಣ, ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.